ರೂಪಾಯಿ ಏನ್ ಸರ್ ದಿನದ ದುಡಿಮೆನೆ ಕೇಳ್ತಾ ಇದೀರ? ಎಕ್ಸ್ಟ್ರಾ ದುಡ್ಡು ಮಾತಾಡ್ಕೊಳ್ದೆ ಮೂಟೆ ಹಾಕೊಂಡ್ ಬಂದ್ಬಿಟ್ಯಾ? ರೇಷ್ಮೆ ಮೂಟೆ ಸರ್, ಮಳೆ ಬಂದಲ್ಲ. ಒಂದು ಬೇಲ್ ಕೂಡ ಕೊಡದೆ 2 ವರ್ಷ ಜೈಲಲ್ಲಿ ಇಟ್ಕೊಳ್ಳೋಂಥದ್ದು ಏನಿದೆ? ಅದು ಕಠಿಣ ಶಿಕ್ಷೆ. ಯಾರನ್ನೂ ಸರಿಯಾಗಿ ಭೇಟಿ ಆಗೋದಿಲ್ಲ, ಚಿಕ್ಕ ಪುಟ್ಟ ಸವಲತ್ತುಗಳು ಕೊಡೋ ಹಾಗಿಲ್ಲ. ಇದೆಲ್ಲ ನೋಡಿದಾಗ ಮೊನ್ನೆ ಕೋರ್ಟಿಗೆ ಬಂದಾಗ ಮೀಡಿಯಾದಲ್ಲಿ ನೋಡಿದೆ, ಅವ್ರ ಪರಿಸ್ಥಿತಿ ನೋಡಿ ನಿಜಕ್ಕೂ ದುಃಖ ಅನ್ನಿಸ್ತು, ಬಹಳ ನೋವಾಯ್ತು. ಯಾಕಂದ್ರೆ ಅಂತ ಒಬ್ಬ ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ಕನ್ನಡದ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಲ್ಮೋಸ್ಟ್ ಒಂದು ಕೇಸಲ್ಲಿ ಜೈಲೊಳಗಡೆ ಹೋಗಿ ಆಲ್ಮೋಸ್ಟ್ 2 ವರ್ಷ ಆಯಿತು. 2 ವರ್ಷ ಆದಮೇಲೆ ಇಂಡಸ್ಟ್ರಿ ತನ್ನಿಚ್ಛೆಯಂತೆ ನಡೀತಾ ಇದೆ. ಆದರೆ ಅವ್ರ ಬಗ್ಗೆ ಯಾರು ಯಾವುದೇ ನಟರಾಗಲಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಸಹ ನಟರಾಗಲಿ ಅಥವಾ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಯಾರು ಎಲ್ಲೂ ಭಾವುಕರಾಗಿ ಮಾತಾಡಿದ್ದನ್ನು ನಾನು ಎಲ್ಲೂ ನೋಡಿಲ್ಲ. ಆದರೆ ಇವತ್ತು ನಾನು ಒಂದು ವಿಡಿಯೋ ನೋಡಿದೆ. ಏನಪ್ಪ ಅಂತಂದರೆ, ನಟ ಮತ್ತು ಪ್ರೊಡ್ಯೂಸರ್ ಎರಡೂ ಇಂಡಸ್ಟ್ರಿಯಲ್ಲಿ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಂತಹ ಗಣೇಶ್ ರಾವ್ ಅವರು ಒಂದು ವಿಡಿಯೋನ ಬಿಟ್ಟಿದ್ರು. ಸೊ ಆ ವಿಡಿಯೋದಲ್ಲಿ ತುಂಬ ಭಾವುಕರಾಗಿ ಮಾತಾಡಿದರು. ಅವ್ರ ಜೊತೆ ಅಭಿನಯಿಸಿದಂಥ ಕೆಲವು ಸನ್ನಿವೇಶಗಳನ್ನು ನೆನೆಸ್ಕೊಳ್ತಾ ಭಾವುಕರಾಗಿ ಮಾತಾಡಿದರು. ಸರ್ ನಮಸ್ತೆ. ಯಾವುದೇ ಒಬ್ಬ ನಟ ಆಗಲಿ, ಯಾವುದೇ ಒಬ್ಬ ನಿರ್ದೇಶಕ ಆಗಲಿ, ಯಾವುದೇ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಅವ್ರ ಬಗ್ಗೆ ಭಾವುಕರಾಗಿ ನೊಂದ್ಕೊಂಡು ಮಾತಾಡಿದ್ದು ನಾನು ಎಲ್ಲೂ ನೋಡಿಲ್ಲ. ಸೊ ನೀವು ಆ ವಿಡಿಯೋದಲ್ಲಿ ಗಮನಿಸಿದಾಗ ತುಂಬ ನೊಂದ್ಕೊಂಡು ಮಾತಾಡಿದ್ರೆ, ಯಾಕೆ ಆ ರೀತಿ ತುಂಬ ದಿನಗಳ ನಂತರ ಯಾಕೆ ಆ ರೀತಿ ಮಾತಾಡಿದ್ರಿ ಸರ್? ಅಂದರೆ ಯಾಕೆ ಆ ರೀತಿ ಮಾತಾಡಬೇಕು ಅಂತ ಅನ್ನಿಸ್ತು ಸರ್? ಅದು ನಾನು ಆ ವಿಡಿಯೋ ಹಾಕಿದ್ದು ನನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕಷ್ಟೇ. ಅದು ನಿಮ್ಮವ್ರಿಗೆ ತಲುಪುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಅದನ್ನು ನೋಡ್ಕೊಂಡು ನೀವು ಬಂದಿದ್ದೀರಾ ಅಂದರೆ, ನಾನು ಅದಕ್ಕೆ ಪ್ರಚಾರಕ್ಕೋಸ್ಕರ ಮಾಡಿದ್ದಲ್ಲ. ಇಲ್ಲ, ಗೊತ್ತಾಯ್ತು ಅದು. ಆದರೂ ಯಾಕೆ ಆ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಾಯ್ತು ಅಂದರೆ, ನೋಡಿ 2 ವರ್ಷ ಆಯಿತು ಅವರು ದರ್ಶನ್ ಅವರು ಜೈಲಿಗೆ ಹೋಗಿ. ಯಾವುದೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ. ಅವರೇ ಮಾಡಿದ್ದು ಅಂತ ಪ್ರೂವ್ ಆಗಿಲ್ಲ. ಹೌದು, ಅದು. ಸೊ ಆ ಒಬ್ಬ ಆರೋಪಿನ ಒಂದು ಬೇಲ್ ಕೂಡ ಕೊಡದೆ 2 ವರ್ಷ ಜೈಲಲ್ಲಿ ಇಟ್ಕೊಳ್ಳೋಂಥದ್ದು ಏನಿದೆ? ಅದು ಕಠಿಣ ಶಿಕ್ಷೆ. ಯಾರನ್ನೂ ಸರಿಯಾಗಿ ಭೇಟಿ ಆಗೋಗಿಲ್ಲ, ಚಿಕ್ಕ ಪುಟ್ಟ ಸವಲತ್ತುಗಳು ಕೊಡೋ ಹಾಗಿಲ್ಲ. ಇದೆಲ್ಲ ನೋಡಿದಾಗ ಮೊನ್ನೆ ಕೋರ್ಟಿಗೆ ಬಂದಾಗ ಮೀಡಿಯಾದಲ್ಲಿ ನೋಡಿದೆ, ಅವ್ರ ಪರಿಸ್ಥಿತಿ ನೋಡಿ ನಿಜಕ್ಕೂ ದುಃಖ ಅನ್ನಿಸ್ತು, ಬಹಳ ನೋವಾಯಿತು. ಯಾಕಂದ್ರೆ ಅಂಥ ಒಬ್ಬ ಅತ್ಯಂತ ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥ ನಟ ಇವತ್ತು ಜೈಲಿಗೆ ಬಂದಾಗ ಅವರ ಪರಿಸ್ಥಿತಿ, ಅವರ ಮುಖಭಾವನೆ ನೋಡಿದಾಗ, ಮನುಷ್ಯನ ಜೀವನ ಇಷ್ಟೇನಾ? ಯಾಕೆ ನಾವು ಭಾವನೆಗಳನ್ನ ಹಂಚ್ಕೊಳಕ್ಕೆ ಹೋಗ್ತಾ ಇಲ್ಲ? ಅವ್ರು ಮಾಡಿದ್ದು ತಪ್ಪೋ ನಿಜಾನೋ ಆ ಭಗವಂತನಿಗೆ ಗೊತ್ತು. ನಾವು ನೋಡಿಲ್ಲ, ಯಾರೂ ನೋಡಿಲ್ಲ. ಸಾಂದರ್ಭಿಕ ಸಾಕ್ಷಿಗಳನ್ನು ಪೊಲೀಸ್ನವರು ಕಲೆ ಹಾಕಿ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಹೌದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಸೊ ಪ್ರಪಂಚದಲ್ಲಿ ಯಾವುದು ಕೊಲೆಗಳೇ ಆಗಿಲ್ವಾ? ಎಷ್ಟೆಲ್ಲ ಕೊಲೆಗಳನ್ನ ಮಾಡಿ ಕಣ್ಣಾರೆ ಕಂಡಿದ್ದು, ಕತ್ತಿ ಮಚ್ಚು ಎಲ್ಲ ವಿಡಿಯೋ ಸಮೇತ ಎಷ್ಟೊಂದು ಪ್ರಚಾರಗಳಾಗಿದೆ. ಎಷ್ಟೊಂದು ಅವರೆಲ್ಲ ಆರಾಮಾಗಿ ಬೇಲ್ ತಗೊಂಡು ಓಡಾಡ್ಕೊಂಡಿದ್ದಾರೆ. ಅಂದರೆ ಇವರಿಗೆ ನಾನು ಇದನ್ನು ಕೊಡಿ ಅಂತ ಹೇಳ್ತಾ ಇಲ್ಲ. ಅದು ಯಾಕೆ ಅಂತ ಒಂದು ದ್ವಂದ್ವ ನೀತಿ ಯಾಕೆ ಅಂತ. ಈಗ ಒಂದು ಕೊಲೆ ಆಗಿದೆ, ಆ ಕೊಲೆನ ಬಹುಶಃ ಯಾರು ತುಂಬಿಕೊಡಕ್ ಸಾಧ್ಯನೇ ಇಲ್ಲ. ಜೀವಕ್ಕೆ ಪ್ರಾಣಿ ಜೀವಕ್ಕೆ ಪ್ರಾಣ ವಾಪಸ್ ಕೊಡೋಕೆ ಸಾಧ್ಯ ಇಲ್ಲ. ಆ ರೇಣುಕಾ ಸ್ವಾಮಿ ಅವ್ರ ಮನೆಯವರಿಗೆ ಆ ದುಃಖನ ನಾವು ಭರ್ಸಕ್ಕೂ ಸಾಧ್ಯ ಇಲ್ಲ. ಅದೆಲ್ಲ ಒಂದ್ ಕಡೆ ಇಡೋಣ. ಈಗ ಎಷ್ಟೊಂದು ಕೊಲೆಗಳು ಮಾಡಿರ್ತಾರೆ, ಅವರೆಲ್ಲ ಆರಾಮಾಗಿ ಬೇಲ್ ಮೇಲೆ ಓಡಾಡ್ಕೊಂಡಿದ್ದಾರೆ. ಸೊ ಇವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಆದರೂ ಕೂಡ ಯಾಕೆ ಇಷ್ಟೊಂದು ಅವ್ರಿಗೆ ಕಠಿಣ ಶಿಕ್ಷೆನ ವಿಧಿಸಿದ್ದಾರೆ ಅನ್ನೋದು ಭಗವಂತನಿಗೆ ಗೊತ್ತು. ಹಾಗಾಗಿ ಅದೆಲ್ಲ ನೋಡಿದಾಗ ಅವರ ಒಂದು ನಡ್ಕೊಂಡ್ಬಂದಿದ್ದ ರೀತಿ ಇರ್ಬೋದು, ಅವ್ರ ಜೈಲಲ್ಲಿ ಅವರು ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಕೆಲವೊಂದು ಹಾಸಿಗೆ ದಿಂಬಿಗೋಸ್ಕರ ಕೇಳ್ಕೊಳ್ಳುವಂಥದ್ದು, ಎಲ್ಲದಕ್ಕೂ ಅರ್ಜಿ ಹಾಕುವಂಥದ್ದು, ಒಂದು ಹಾಸಿಗೆ ದಿಂಬಿಗೋಸ್ಕರ ಪರಿತಪಿಸುವಂಥದ್ದು, ಆಮೇಲೆ ಒಂದು ಟಾಯ್ಲೆಟ್ ಚೇರ್ ಬೇಕು ಅಂದಾಗ ಅದನ್ನ ಪರ್ಮಿಷನ್ ತಗೊಂಡು ಕೊಡುವಂಥದ್ದು. ಮನುಷ್ಯನಿಗೆ ಇಷ್ಟೇನಾ? ಇದೆಲ್ಲವನ್ನ ಗೊತ್ತಿದ್ದು ನೋಡಿದ್ರು ಕೂಡ ನಮ್ಮ ಇಂಡಸ್ಟ್ರಿಯವರಾಗಲಿ, ಬೇರೆ ಯಾರೇ ಆಗಲಿ, ಅವ್ರ ಜೊತೆ ಪಾತ್ರಗಳನ್ನ ಮಾಡಿದವರಾಗಲಿ, ಅವರ ಅಭಿಮಾನಿಗಳಾಗಲಿ, ಅವರ ನಿರ್ಮಾಪಕರುಗಳಾಗಲಿ, ಅವರಿಂದ ಡೈಲಿ ಸವಲತ್ತನ್ನು ಪಡ್ಕೊಳ್ತಾ ಇದ್ದವ್ರಂತ ಯಾಕೆ ಒಂದು ಅವರ ಭಾವನೆಗಳನ್ನ ವ್ಯಕ್ತಪಡಿಸಕ್ಕೆ ಆಗ್ತಾ ಇಲ್ಲ? ನಾವೇನು ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ನ್ಯಾಯ ಹತ್ರ ಮನವಿ ಮಾಡ್ಕೋಬಹುದು. ರಾಷ್ಟ್ರಪತಿಗಳಿಗೆ ಒಂದು ಗಲ್ ಶಿಕ್ಷೆ ಆದರೂ ಕೂಡ
ಕ್ಷಮಾದಾನಕ್ಕೆ ಅರ್ಜಿ ಹಾಕುವಂತ ಒಂದು ಸವಲತ್ತು ನಮ್ಮ ಸಂವಿಧಾನದಲ್ಲಿ ಇದೆ. ಹೌದು, ಖಂಡಿತ. ಅದೇ ಸಂವಿಧಾನ ಚೌಕಟ್ಟಿನಲ್ಲಿ ನಾವೆಲ್ಲ ಏನೆಲ್ಲ ಮಾಡ್ಬೋದು, ನಮ್ಮ ಇಂಡಸ್ಟ್ರಿ ಏನ್ ಮಾಡ್ಬೋದು, ಅವ್ರ ಅಭಿಮಾನಿಗಳು ಏನ್ ಮಾಡ್ಬೋದು ಕಾನೂನು ಚೌಕಟ್ಟಲ್ಲಿ. ಹೌದು. ಸೊ ಅದು ಯಾಕೆ ಮಾಡಕ್ ಆಗ್ತಾ ಇಲ್ಲ ನಮ್ಮವ್ರ ಹತ್ರ? ಅಲ್ಲ, ಈ ರೀತಿ ಒಂದು ಅವಕಾಶ ಇದೆ. ಈಗ ಮನವಿ ಮಾಡಿಕೊಂಡು ಪೆರೋಲ್ ಮುಖಾಂತರ ನಮ್ಮ ಇಂಡಸ್ಟ್ರಿಗೆ ಒಂದಿಷ್ಟು ಸಿನಿಮಾಗಳು ಬೇಕು, ಅದಕ್ಕಾದ್ರೂ ಅವಕಾಶ ಮಾಡ್ಕೊಂಡು ಈ ತರದೆಲ್ಲ ಅವಕಾಶಗಳು ಇದೆ ಅನ್ಸುತ್ತೆ ಕಾನೂನಲ್ಲಿ. ಯಾಕೆ ಅದಕ್ಕೆ ನೋವಾಗ್ತಾ ಇರೋದು. ನಿನ್ನ ದೊಡ್ಡ ದೊಡ್ಡ ನಿರ್ಮಾಪಕರು ಇದಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇದಾರೆ, ಅವ್ರವ್ರದೇ ಸಿನಿಮಾಗಳನ್ನ ಮಾಡ್ತಾ ಇದಾರೆ. ಅವ್ರಿದ್ದಾಗ ಜೊತೆಲಿದ್ದಾಗ ಬಹುಶಃ ದರ್ಶನ್ ನಿಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋ ಸ್ನೇಹಿತರು ಇದ್ರು ಅಂತ ಕಾಣಿಸುತ್ತೆ. ಇವಾಗ ಪ್ರಾಣ ಕೊಡೋದು ಬೇಡ, ಅವರು ಅಟ್ಲೀಸ್ಟ್ ಒಂದು ಈ ತರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿ ನ್ಯಾಯಾಂಗದ ಮೇಲೆ ಒತ್ತಡ ಹಾಕಿ ನ್ಯಾಯಾಂಗದ ಮೇಲೆ ಮನವಿ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಕಾಡಿ ಬೇಡಿನಾದ್ರೂ ಅವ್ರನ್ನ ಹೊರಗಡೆ ತರ್ಬೋದಲ್ಲ. ಈಗ ಆಗ್ಬಾರ್ದಾಗಿತ್ತು ಒಂದು ಇನ್ಸಿಡೆಂಟ್, ಹೇಗೋ ಆಗೋಯ್ತು, ಯಾರೋ ಮಾಡಿದ್ರು, ಬಟ್ ಅವ್ರ ಹೆಸರು ತಳಕ ಹಾಕೊಂಡಿದೆ. ಸಾಂದರ್ಭಿಕ ಸಾಕ್ಷಿಗಳೇನಿದೆ ನಮಗೂ ಗೊತ್ತಿಲ್ಲ. ಸೊ ಈಗ ಆಗಿದ್ದಾಗತ್ತು ರೇಣುಕಾಸ್ವಾಮಿನಿಗೆ ಬರಲ್ಲ, ಇವರಿಗೆ 100 ವರ್ಷ ಶಿಕ್ಷೆ ಕೊಟ್ಟರೆ ರೇಖಾಂಶ ಬರ್ತಾರ ವಾಪಸ್? ಇಲ್ಲ, ಖಂಡಿತ ಇಲ್ಲ, ಬರಲ್ಲ. ಸೊ ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಕಾನೂನು ಕೇಳೋದು ಸಾಕ್ಷಿಗಳು ಅಥವಾ ಮಾಡಿದಾರೋ ಇಲ್ವೋ ಅನ್ನೋದಕ್ಕೆ ಸಾಕ್ಷಿಗಳು ಕೇಳುತ್ತೆ. ಮಾನವೀಯತೆಯಿಂದ ಬೇಡಿ ಕೇಳೋದ್ರಿಂದ, ಮನವಿ ಮಾಡ್ಕೊಳ್ಳೋದ್ರಿಂದ ಕೇಸ್ಗೆ ಏನಾದ್ರು ಇದು ಬರುತ್ತೆ ಅಂತ ಅನ್ಕೋತೀರಾ? ಅಂದ್ರೆ ಸಂವಿಧಾನದಲ್ಲೇ ಅದಕ್ಕೆಲ್ಲ ಅವಕಾಶಗಳಿದೆ. ಮಾಡಿರೋ ತಪ್ಪನ್ನ ಒಂದು ಅಂದ್ರೆ ಏನಂತಾರೆ ಅದಕ್ಕೆ, ಕ್ಷಮೆಯನ್ನ ಕೇಳುವಂಥದ್ದು, ಮತ್ತೆ ನಮ್ಮ ಒಂದು ಕ್ಷಮಾ ಅರ್ಜಿಯನ್ನ ಹಾಕುವಂಥದ್ದು ಎಲ್ಲವೂ ಇದೆ. ಬಟ್ ಅದನ್ನ ಯಾಕೆ ಇಂಡಸ್ಟ್ರಿ ಅವ್ರು ಮಾಡಕ್ಕಾಗಲ್ಲ ಪಾಪ. ಅವ್ರು ಮಾಡಿದ್ರೆ ಮತ್ತೆ ಅವ್ರ ಮನೆಯವ್ರು ಮಾಡಿದ್ರೆ ಸ್ವಾರ್ಥ ಅನಿಸ್ತದೆ. ಸೊ ನಾವು ಈಗ ಇಂಡಸ್ಟ್ರಿ, ಈ ವ್ಯಕ್ತಿ ಇಷ್ಟು ಜನಕ್ಕೆ ಬೇಕಾದಂತ ವ್ಯಕ್ತಿ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿಯ ಅವ್ರ ಕೊರತೆ ಕಾಣ್ತಾ ಇದೆ. ಯಾವ ಸಿನಿಮಾಗಳು ಓಡ್ತಾ ಇಲ್ಲ, ಬಂದಿದ್ದೊಂದೆರಡು ಸಿನಿಮಾಗಳು ನಿಲ್ತಾ ಇಲ್ಲ, ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ನಿಲ್ತಾ ಇಲ್ಲ. ಇವರ ಒಂದು ಸಿನಿಮಾ ಅಂತ ಜನಗಳ ಕ್ರೇಜ್ ಇದೆ. ಇನ್ನ ಇಂಡಸ್ಟ್ರಿಗೋಸ್ಕರನಾದ್ರೂ ಅವ್ರ ಅವಶ್ಯಕತೆ ತುಂಬಾ ಇದೆ. ಯಾಕಂದ್ರೆ ಒಂದು ಸಿನಿಮಾ ದರ್ಶನ್ ಅವ್ರ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ 100 ಕುಟುಂಬಗಳು ಅವರಿಂದ ಜೀವನ ಕಂಡುಕೊಳ್ತಾರೆ. ಸೊ ಯಾಕೆ ಇದೊಂದು ನಮ್ಮ ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಯಾಕೆ ಇದು ಮನಸ್ಸು ಮಾಡ್ತಾ ಇಲ್ಲ ಅಂತ ಒಂದು ನೋವಾಯ್ತು. ಹಾಗಾಗಿ ಸುಮ್ಮನೆ ಎಲ್ಲೋ ಕೂತಿದ್ದೆ, ಒಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಮಾಡಿದೆ ಅಷ್ಟೇ. ಸರ್, ಅಂದ್ರೆ ಅವ್ರ ಜೊತೆ ಈಗ ನೀವು ಮಾಡ್ತಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ನೀವು ಆ ರೀತಿ ಒಂದು ಭಾವನೆ ವ್ಯಕ್ತಪಡಿಸಿದ್ರ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರು ನೆನಪಾಗಿರ್ತಾರೆ. ಅಂದ್ರೆ ನಿಮ್ ಜೊತೆ ಯಾವ್ದಾದ್ರು ಒಂದು ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ದು, ಅಥವಾ ಎಲ್ಲಾರು ಒಂದ್ ಕಡೆ ನಿಮ್ಗೆ ಏನಾದ್ರು ಒಂದು ಒಳ್ಳೆ ರೀತಿ ಮಾತಾಡ್ಸಿದ್ದಂತ ವಿಚಾರ ಆಗಿರ್ಬೋದು, ಅಥವಾ ಹೆಲ್ಪ್ ಮಾಡಿರ್ಬೋದು, ಏನೇ ಇರ್ಲಿ, ಆ ಥರದ್ದು ಏನಾದ್ರು ಹಂಚ್ಕೋಬೋದಾ? ಖಂಡಿತ ಸರ್. ಅವ್ರ ಜೊತೆ ಅತಿ ಹೆಚ್ಚು ಸಿನಿಮಾ 13 ಸಿನಿಮಾ. ಹೌದು, ತುಂಬಾ ಎಸ್ಪೆಷಲಿ ಒಂದು ಸಾರಥಿ ಸಿನಿಮಾ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತು. ಸಿನಿಮಾದಲ್ಲಿ ಮಾಡ್ದಂಗೆ ಪಬ್ಲಿಕ್ ಅಲ್ಲೂ ಅವ್ರ ಎರಡೂ ಕಡೆ ಒಂದೇ ತರ ಇದ್ರು. ಸಿನಿಮಾದಲ್ಲಿ ಯಾವ ತರ ಹೀರೋಯಿಸಮ್ ತೋರಿಸ್ತಾ ಇದ್ರು, ಮತ್ತೆ ಯಾವ ತರ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು, ಪಬ್ಲಿಕ್ ಅಲ್ಲೂ ಮಾಡ್ತಾ ಇದ್ರು. ಅವರ ಪ್ರೊಡಕ್ಷನ್ ನಾನು ನೋಡೋದು ಸುಮಾರು 2 ಪ್ರೊಡಕ್ಷನ್ ಹುಡುಗರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಟ್ ಅದ್ಯಾರಿಗೂ ಪಬ್ಲಿಕ್ ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಕೆಲವು ನೋಡ್ತೀನಿ ನಟರುಗಳು ಒಂದು 100 ರೂಪಾಯಿ 200 ರೂಪಾಯಿ ಒಂದೆರಡು ಫುಡ್ ಕಿಟ್ ಕೊಟ್ಬಿಟ್ರೆ ದೊಡ್ಡದಾಗ ಅದನ್ನ ರೀಲ್ಸ್ ಬರುತ್ತೆ, ದೊಡ್ಡದಾಗಿ ಪಬ್ಲಿಸಿಟಿ ತಗೊಂಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ. ಯಾವ್ದಕ್ಕೂ ಆ ಥರ ಪಬ್ಲಿಸಿಟಿ ತಗೊಂಡಿರಲಿಲ್ಲ. ಬಟ್ ಅಂತ ಮನುಷ್ಯ ಇವತ್ತು ನೋಡೋದು ನಿಜಕ್ಕೂ ದುರದೃಷ್ಟ. ಅದು ಏನೋ ಒಂದು ಚಿಕ್ಕ ಒಂದು ಅಚಾತುರ್ಯ ನಡೆದಿದೆ. ಬಟ್ ಅದಕ್ಕೆ ಇವರು ಇಷ್ಟು ಶಿಕ್ಷೆ ಅನುಭವಿಸ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಯಾರು. ಬಟ್ ಯಾಕೆ ಇಷ್ಟು ಅವ್ರಿಗೆ ಘೋರ ಶಿಕ್ಷೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಾತಲ್ಲಿ ತುಂಬಾ ನೋವು ಕಾಣಿಸುತ್ತೆ ಸರ್. ಆಕ್ಚುಲಿ ನೀವು ಅಲ್ಲಿ ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟಿದ್ದು ಹಂಗೇನೆ, ಅಂದ್ರೆ ನೀವೇನು ಸ್ಟೇಟ್ಮೆಂಟ್ ಕೊಟ್ಟರು ಅದು ಭಾವನೆನ ವ್ಯಕ್ತಪಡಿಸ್ದಂಗಿತ್ತು. ಅಥವಾ ಯಾವುದೋ ನೀವೇನೋ ಸಿನಿಮಾ ಪ್ರಮೋಷನ್ ಮಾಡ್ಕೊಟ್ಟಿಲ್ಲ, ಏನೂ ಮಾಡಿಲ್ಲ ನೀವು ಅಲ್ಲಿ. ಏನೋ ಒಂಥರ ನಿಮ್ಮ ಮನೆಯಲ್ಲೇ ಯಾರೋ ನಿಮ್ಮ ಮಗನ ತುಂಬಾ ದಿನ ಮಿಸ್ ಮಾಡ್ಕೊಂಡ್ರಿ, ಅಥವಾ ನಿಮ್ಮ ಅಣ್ಣನ ಮಿಸ್ ಮಾಡ್ಕೊಂಡ್ರು, ತಮ್ಮನ ಏನೋ ಒಂದು, ಈಗ ಎಲ್ಲೋ ಫಾರಿನ್ ಹೋಗಿರ್ತಾರಲ್ಲ, ಸೊ ಅವ್ರು ನನಗೆ ತುಂಬಾ ದಿನ ಆಯ್ತು ನೋಡಿ ಅನ್ನೋ ತರ, ಅಥವಾ ಇಂಥ ವ್ಯಕ್ತಿ ಈಗಿದ್ದವರು ರಾಜನ್ ತರ ಇದ್ದವರು ಈ ರೀತಿ ಆಗ್ಬಿಟ್ರ ಅನ್ನೋ ಒಂದು ಅಂದ್ರೆ ಒಂದು ಭಾವನೆ ವ್ಯಕ್ತಪಡಿಸ್ದಂಗಿತ್ತು. ಈಗ ನೀವು ನೋಡ್ದಂಗೆ ಸರ್, ಈಗ ಅವರು ಎಷ್ಟು ಡೆಡಿಕೇಟೆಡ್ ಆಕ್ಟರು, ಅದ್ರ ಜೊತೆಗೆ ಅಷ್ಟೇ ಅಂದ್ರೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ಕಾರು ಗೀರಲ್ಲಿ ಓಡಾಡೋಂಥದ್ದು, ಒಳ್ಳೆ ಐಷಾರಾಮಿ ಜೀವನ ನಡೆಸೋಂಥದ್ದು, ಅದನ್ನೆಲ್ಲ ನೋಡಿದ್ರಿ. ಅವ್ರನ್ನ ಈಗ ನೀವು ಹೇಳಿದ್ರಿ ಅದು ಚೇರಿಗೆ ಪರದಾಡೋಂಥದ್ದು, ದಿಂಬಿಗಾಗಿ ಪರದಾಡೋಂಥದ್ದು, ಈ ಪರಿಸ್ಥಿತಿಲಿ ನೋಡಿದಾಗ ಏನನ್ಸುತ್ತೆ ಸರ್? ಮನುಷ್ಯನಿಗೆ ಯಾವುದು ಶಾಶ್ವತ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಅದು ಐಷಾರಾಮಿ ಜೀವನ ಅನ್ನೋದಕ್ಕಿಂತ
ಅವ್ರ ಕಷ್ಟಪಟ್ಟು ಸವಲತ್ತು- ಅವರ ಸವಲತ್ತು ಅವ್ರು ಅನುಭವಿಸಿದ್ದಾರೆ. ಕಷ್ಟಪಟ್ಟು ಗಳಿಸಿದಂತ ಸವಲತ್ತು ಅದು. ಸುಮ್ಮನೆ ಬಂದಿದ್ದು. ಅವರು ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿದ್ದಾರೆ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ, ಲೈಟ್ನ ಹೊತ್ತಿದ್ದಾರೆ. ಅವರು ಹೊತ್ತಾನೆ ಅವರು ಗೋಲ್ಡನ್ ಸ್ಪೂನ್. ಹೌದು, ಅದು 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 ಹೌದು, ನಿಜ. ಅವರು ಕಷ್ಟಪಟ್ಟು ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವ್ರು ಮಾಡಿರ್ತಕ್ಕ ಸಂಪಾದನೆಯಿಂದ ಸವಲತ್ತನ್ನ ಪಡ್ಕೊಂಡಿದ್ರೆ ಹೊರತು ಹುಟ್ಟಾನೆ ಸವಲತ್ತುಗಳು ಬಂದಿರಲಿಲ್ಲ ಅವ್ರಿಗೆ. ಹೌದು, ಪ್ರತಿಯೊಂದು. ಆದ್ರೂ ಆಸ್ ಎ ಸೆಲೆಬ್ರಿಟಿ, ಆಸ್ ಎ ಬಿಗ್ ಹೀರೋ, ಆಸ್ ಎ ರೆಕಾರ್ಡ್ ಬ್ರೇಕ್ ಹೀರೋ, ಬಾಕ್ಸ್ ಆಫೀಸ್ ಸುಲ್ತಾನ್ ಅವೆಲ್ಲ ಇದ್ದಾಗ ಸಹಜವಾಗಿ ಆ ಫೆಸಿಲಿಟೀಸ್ ಬರ್ತದೆ. ಸೊ ಆ ಫೆಸಿಲಿಟೀಸ್ ಬಂದಾಗ ಅದನ್ನ ಅವರು ಇವತ್ತಿನ ಸ್ವಲ್ಪ ನೀವೇ ಯೋಚನೆ ಮಾಡಿ, ಇವತ್ತು ನಾವು ಇಷ್ಟು ಸ್ವತಂತ್ರ ಕೂತಿದ್ದೀವಿ, ಏನೋ ಒಂದು ತಪ್ಪು ಮಾಡಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅಲ್ಲಿ ಹೋದಾಗ ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬೋದು ಲೆಕ್ಕ ಹಾಕೊಂಡು. ನಾವು ಕಾಮನ್, ಬಟ್ ಅವ್ರು ಈ ತರ ಕೂತ್ಕೊಂಡು ಮಾತಾಡಕ್ಕೂ ಅವ್ರಿಗೆ ಅವಕಾಶ ಇಲ್ಲ. ಒಂದು ಟಾಯ್ಲೆಟ್ ಹೋಗೋಕ್ಕೋಸ್ಕರ ಅಷ್ಟು ಅವ್ರು ಕಷ್ಟಪಡ್ತಾರೆ ಅಂದ್ರೆ ಇದು ಏನ್ ಅನ್ಬೇಕು ನಾವು. ಹಿಂಗಿರ್ಬೋದು, ಕಾನೂನು ಇರ್ಬೋದು, ಬಟ್ ಎಲ್ಲವೂ ಕಾನೂನು ಪ್ರಕಾರ ನಡೆಯಲ್ಲ. ಅಲ್ಲೂ ನಾವೇ ನೋಡಿದ್ರೆ ಎಷ್ಟೋ ಜೀವನ ನಡೀತಾ ಇದೆ. ಇವಾಗ ಮೊನ್ನೆ ಯಾವ್ದೋ ಒಂದು ಹೆಣ್ಣುಮಗಳು ಮಾತಾಡ್ತಾ ಇದ್ದೆ, ಅದು ಇಂಟರ್ವ್ಯೂ ನಲ್ಲಿ ನೋಡ್ತಾ ಇದ್ದೆ. ಹೌದು, ಯಾರೋ ಅವ್ರ ಹೆಸರೇನು, ಅದೇ ಇನ್ನೊಬ್ಬ ಪವಿತ್ರ ಗೌಡಗೆ ರಾಜ್ಯಾದ್ಯಂತ ಸಿಗ್ತಾರೆ. ಜೀವನ ಇದೆ, ಅವ್ರು ಹಾಗೆ ಮೇಕಪ್ ಮಾಡ್ಕೊಂಡು ನೋಡ್ತಾರೆ. ಅದು ನಿಜನ ಸುಳ್ಳ ಗೊತ್ತಿಲ್ಲ ನನಗೆ, ಬಟ್ ಅದೇ ಆರೋಪ ನೋಡಿದ್ದು. ಮತ್ತೆ ಲಾಸ್ಟ್ ಟೈಮ್ ಒಂದಿಷ್ಟು ವಿಡಿಯೋಗಳು ರಿಲೀಸ್ ಆಗಿದ್ದು. ಈ ಕೆಲವರೆಲ್ಲ ಟೆರರಿಸ್ಟ್ ಗಳಿಗೆ, ಅಂತವ್ರಿಗೆಲ್ಲ ಕೆಲವರಿಗೆ ಅವನು ಉಮೇಶ್ ರೆಡ್ಡಿ, ಸಾರಿ ಟೆರರಿಸ್ಟ್ ಅಲ್ಲ, ಉಮೇಶ್ ರೆಡ್ಡಿ ಅಂತವ್ರಿಗೆಲ್ಲ ಒಳ್ಳೊಳ್ಳೆ ರಾಜ್ಯಾದ್ಯಂತ ಸಿಕ್ಕಿತ್ತು ಅಂತ ವಿಡಿಯೋಗಳು ರಿಲೀಸ್ ಆಗಿದ್ದು. ಏನೋ ಸರ್ ಅದು ನಿಜಾನೋ ಸುಳ್ಳು ಗೊತ್ತಿಲ್ಲ, ಬಟ್ ನಾವು ಮೀಡಿಯಾದಲ್ಲಿ ನೋಡ್ತೀವಿ. ಅದೇನು ಮಾಡ್ತಾರೋ ಏನು ಮಾಡ್ತಾರೋ ಅದು ಗೊತ್ತಿಲ್ಲ ನಮಗೆ. ಬಟ್ ಒಂದು ನಾವು ತಿಳ್ಕೊಳ್ಳೋದೇನಪ್ಪ ಅಂದರೆ, ಮನುಷ್ಯ ಯಾರು ಇಲ್ಲ ಸರ್. ಇವೆಲ್ಲ ಸುಮ್ಮನೆ ನಿಮಗೋಸ್ಕರ ನಾನು ಪ್ರಾಣ ಕೊಡ್ತೀನಿ, ನಿಮಗೋಸ್ಕರ ಏನು ಬೇಕಾದ್ರೆ ತ್ಯಾಗ ಮಾಡ್ತೀನಿ, ನೀನು ಹೇಳು. ಅವೆಲ್ಲ ಅವ್ರು ಚೆನ್ನಾಗಿದ್ದಾಗ ಹೇಳುವಂತ, ಅವ್ರನ್ನ ಮೆಚ್ಚೋಕೆ ಅವ್ರ ಕಷ್ಟದಲ್ಲಿ ಸಿಗಾಕೊಂಡಾಗ ನಾನೇ ಆಗಲಿ ನೀವೆಲ್ಲಿ ಸರ್, ಕಷ್ಟ ಯಾರು ಬರಲ್ಲ ಸರ್. ಈಗ ನಿಮ್ಮ ಜೊತೆ ಇಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾ ಇದೀವಿ ಸರ್, ನೀವು ಹೋಗಿ ಹೊರಗಡೆ ಒಂದು 500 ರೂಪಾಯಿ 1000 ರೂಪಾಯಿ ಕಳಿಸಿ ಯಾರು ಕಳಿಸ್ತಾರ? ಖಂಡಿತ ಕಳಿಸ್ತಾರೆ. ಇದೇ ತರ ಜೀವನ ಇಷ್ಟ ಅಲ್ಲ, ದುಡ್ಡಿನ ವಿಚಾರ ಬಿಟ್ಟರು ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕಾದ್ರೂ ಈಗ ನೋಡಿ, ಇಂಡಸ್ಟ್ರಿ ಎಲ್ಲ ಏನ್ ಕೆಲಸ ಸ್ಟಾಪ್ ಆಗಿದೆ, ಎಲ್ಲ ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇರ್ತದೆ. ಬಟ್ ಆದ್ರೆ ಇಂಡಸ್ಟ್ರಿಗೆ ಇಷ್ಟು ಕೊಡುಗೆ ಕೊಟ್ಟಂತ ವ್ಯಕ್ತಿ ಇಷ್ಟು ತೊಂದರೆಲಿದ್ದಾಗ ಅಟ್ಲೀಸ್ಟ್ ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೋದು. ಮನವಿ ಸಲ್ಲಿಸೋದೇನು ಅದಕ್ಕೇನು ಕ್ರಿಮಿನಲ್ ಅಪರಾಧ ಅಲ್ಲ. ಅದು ಸಂವಿಧಾನಬದ್ಧವಾಗಿ ನಾವು ಯಾರಿಗೆ ಬೇಕು ಮನವಿ ಮಾಡ್ಕೋಬಹುದು, ನಾವು ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸು, ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಪಾಪ ರೇಣುಕಾ ಸ್ವಾಮಿ ಅವರು ಹೋದ್ರು, ಅವರ ಬೆಲೆ ಕಟ್ಟಕ್ಕಾಗಲ್ಲ, ಅವ್ರ ಸ್ಥಾನ ತುಂಬಾ ಕ್ಯಾರೆಕ್ಟರ್ ಸಾಧ್ಯ ಇಲ್ಲ. ಅದು ಲಿಖಿತ. ಒಂದ್ ಕಡೆ ಅವ್ರ ಆತ್ಮಕ್ಕೆ ನಾವು ಶಾಂತಿ ಕೋರ್ತೀವಿ. ಅವ್ರ ಮನೆಗೂ ಹೋಗಿ ನಾನು ಅವ್ರ ಫೋಟೋಗೆಲ್ಲ ನೋಡಿದ್ವಿ, ಅವ್ರ ತಂದೆ ತಾಯಿ ಹತ್ರ ಮಾತಾಡ್ಕೊಂಡ್ ಬಂದೆ. ಅದು ಒಂಥರ ಮಾನವೀಯತೆ ದೃಷ್ಟಿಯಿಂದ, ಬೇರೆ ಯಾವುದೂ ಇದಿಲ್ಲ. ಈಗ ಹೇಗೋ ಈಗ ರೇಣುಕಾ ಸ್ವಾಮಿ ಅವ್ರನ್ನ ಇವ್ರಿಗೆ ಎಷ್ಟೇ ಜೈಲು ಶಿಕ್ಷೆ ಕೊಟ್ಟರು ರೇಣುಕಾ ಸ್ವಾಮಿ ವಾಪಸ್ ಬರ್ತಾರ? ಅದಂತೂ ಸಾಧ್ಯ ಇಲ್ಲ, ಬರಲ್ಲ. ಈಗ ಅವ್ರ ಮನೆ ಅಷ್ಟೇ ತೊಂದರೆ ಪಡ್ತಾ ಇದಾರ? ಇಲ್ಲ. ಇವನ್ ಆ ಕುಟುಂಬದವರು ಸಹ ಕೆಲವೊಂದು ಪೋಸ್ಟ್ಗಳು ಹಾಕಿದ್ದಾರೆ, ಇವ್ರ ಕಷ್ಟ ನೋಡಕ್ಕಾಗ್ತಿಲ್ಲ ಅಂತ. ಗಂಡು ಮಗನ್ ಕಳ್ಕೊಂಡು ಅವರ ಅನಾಥ ಭಾವ ಕಾಡ್ತಾ ಇದೆಯೋ, ಅವ್ರ ಸಂಸಾರ ನಡೆಸೋದಕ್ಕೆ ಅಷ್ಟೇ ತೊಂದರೆ ಅನುಭವಿಸ್ತಾ ಇದಾರೆ. ಹೌದಾ? ರೈಟ್. ಸೊ ಏನು ಅಮಿಕಬಲ್ ಆಗಿ ನ್ಯಾಯಾಂಗದ ಪ್ರಕಾರ, ನ್ಯಾಯಾಂಗದ ಮುಖಾಂತರ ಸಂವಿಧಾನಬದ್ಧವಾಗಿ ಅವ್ರಿಗೇನು ಸವಲತ್ತು ಕೊಡಬೇಕು ಅದನ್ನ ಇವ್ರ ಕಡೆಯಿಂದ ಕೊಡಿಸಿ ಇವ್ರನ್ನ ರಿಲೀಸ್ ಮಾಡಿ ಶಿಕ್ಷೆ ಪ್ರಮಾಣ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಆದ್ರೆ ಇವ್ರಿಗೆ ಶಿಕ್ಷೆ ಕೊಟ್ಟಿದ ತಕ್ಷಣ ಅವ್ರಿಗೆ ಅವ್ರು ರೇಣುಕಾ ಸ್ವಾಮಿ ಬರ್ತಾರ ಅಥವಾ ಅವ್ರ ಮನೆ ಕಷ್ಟ ಎಲ್ಲ ಹೋಗುತ್ತಾ? ಇಲ್ಲಲ್ಲ, ಸಾಧ್ಯನಾ? ಇಲ್ಲ. ಅದೇ ಅಮಿಕಬಲ್ ಆಗಿ ನ್ಯಾಯಾಂಗದ ವ್ಯವಸ್ಥೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನಸ್ಸು ಏನಂತ ಇರೋದು, ಆಗಿದ್ದಾಗೋಗಿದೆ ಕೃತ್ಯ, ಯಾರು ಮಾಡಿದ್ರು ಬಿಟ್ಟರು ಅದು ಸೆಕೆಂಡರಿ, ನ್ಯಾಯಾಂಗ ತೀರ್ಮಾನ ಮಾಡುತ್ತೆ. ಆಗಿಬಿಡಿ, ಅದನ್ನ ತುಂಬಕ್ಕಂತೂ ಆಗಲ್ಲ ಯಾರನ್ನು. ಅಟ್ಲೀಸ್ಟ್ ಈ ರೀತಿನಾದ್ರೂ ಇವರಿಂದ ಸವಲತ್ತು ತಗೊಂಡು ಅವ್ರಿಗೆ ಕೊಟ್ಟು ಅಟ್ಲೀಸ್ಟ್ ಅವ್ರ ಮನೆ ನೆಮ್ಮದಿಯಾಗಿರ್ಬೋದಲ್ಲ ಸ್ವಲ್ಪ ದಿನ. ಹಣಕಾಸಿನ ವ್ಯವಸ್ಥೆ, ಮಾನಸಿಕ ನೆಮ್ಮದಿ ಹೇಳಕ್ಕಾಗಲ್ಲ ನಾವು. ಹಣಕಾಸಿನ ಪರಿಸ್ಥಿತಿ, ಅವರ ದೈನಂದಿನ ಚಟುವಟಿಕೆಗಳಿಗೆ ಒಂದು ಹೆಲ್ಪ್ ಆಗ್ಬೋದು ಅಂತ ನನ್ನ ಒಂದು ಭಾವನೆ ಇದೆ. ಖಂಡಿತ ಸರ್. ಈಗ ನೀವೇನು ಭಾವನೆಯನ್ನು ವ್ಯಕ್ತಪಡಿಸಿದ್ರು, ಈ ಭಾವನೆನ ಇನ್ನೊಂದು ಕಡೆಯಿಂದ ನಾನು ನೋಡಿದ್ದೀನಿ. ಎಲ್ಲಂದ್ರೆ ಅಭಿಮಾನಿಗಳು, ನೀವು ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿ, ನಮ್ಮ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ, ಯಾವುದೇ ಒಬ್ಬ CM ಬರಲಿ ಅಥವಾ DCM ಬರಲಿ, ಯಾರೇ ಬರಲಿ, ನಾವು ಕೆಲವೊಂದು ವಿಡಿಯೋಗಳು ನೋಡ್ತಾ ಇರ್ತೀವಿ. ನಮ್ಮ ಬಾಸ್ ಯಾವಾಗ ಬರ್ತಾರೆ, ಯಾವಾಗ ಕರ್ಕೊ ಬರ್ತೀರಾ ಏನೋ ಒಂದು. ಈಗ ಅವ್ರಿಗೆ ನಿಮ್ಮ ರೀತಿ ಎಜುಕೇಶನ್ ಇಲ್ಲದೆ ಇರೋದ್ರಿಂದ ನಿಮ್ಮ ರೀತಿ ಕೇಳೋಕೆ ಆಗದೆ ಇರ್ಬೋದು, ಬಟ್ ಅವ್ರದೇ ಆದ ವೇನಲ್ಲಿ ಅವ್ರದೇ ಆದ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ನೋವು ಏನಪ್ಪಾ ಅಂತಂದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಅವ್ರ ಜೊತೆ ಅವರಿಂದ ಬೆಳೆದಂಥವ್ರು ಇದ್ದಾರೆ, ಅವ್ರನ್ನ ಪ್ರಮೋಷನ್ಗೆ ಕರ್ಕೊಂಡೋದಂಥವ್ರು ಇದ್ದಾರೆ.
ಅಟ್ಲೀಸ್ಟ್ ಒಂದು ಮನವಿ, ನಾನು ಎಲ್ಲ ಕಡೆ ಹೇಳೋದಿಷ್ಟ, ಒಂದು ಮನವಿ ನೀವು ಹೇಳ್ದಂಗೆ ನೀವು ಹೆಂಗೆ ಸ್ವತಂತ್ರವಾಗಿ ಒಂದು ಮನವಿ ನಿಮ್ಮ ಮನಸ್ಸಿಂದ ಬಂತು, ಒಂದು ಮನವಿ ಆಗ್ಬೋದು, ಒಂದು ಎಲ್ಲೋ ಒಂದು ಅವ್ರ ಬಗ್ಗೆ ಮಾತಾಡಿದ್ರೆ ಎಲ್ಲಿ ನನಗೆ ಅವಕಾಶ ಕೊಡಲ್ವೋ ಸರ್. ಇನ್ನೊಂದು ನಾನು ಹೇಳ್ಬೇಕು, ಆ್ಯಕ್ಚುಲಿ ಮೊನ್ನೆ ಒಬ್ಬರು ನಿರ್ದೇಶಕರನ್ನು ನಾನು ಮಾತಾಡ್ತಾ ಇದ್ದೆ, ಒಬ್ಬ ಆ್ಯಕ್ಟರು ದರ್ಶನ್ ಅವ್ರ ಪರ ಏನೋ ಮಾತಾಡಿದಕ್ಕೆ ಇಂಡಸ್ಟ್ರಿನಲ್ಲಿ ಕೆಲಸನೇ ಕೊಟ್ಟಿಲ್ವಂತೆ. ಅಂದರೆ ಯಾವ ಲೆವೆಲ್ಗಿದೆ ಇಂಡಸ್ಟ್ರಿನಲ್ಲಿ ಕೆಲವೊಂದಿಷ್ಟು. ತಿಳ್ಕೊಳ್ಳಿ, ಯಾರ ಹೊಟ್ಟೆ ಮೇಲೆ ಯಾರು ಹೊಡೆಯೋಕ್ಕಾಗಲ್ಲ ರೀ. ಭಗವಂತ ಅಲ್ಲಿ ನಿಶ್ಚಯ ಮಾಡಿ ಕಳಿಸಿರ್ತಾನೆ, ಹೊಡ್ಸಿದ್ದೇವರು ಹುಲ್ ಮೇಯಿಸಲ್ಲ ಅಂತಾರೆ. ಯಾರ ಹೊಟ್ಟೆ ಮೇಲೆ ಹೊಡೆದು ಯಾರಿಗೋ ದ್ವೇಷಕ್ಕೆ ನಿನಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ನಿನಗೆ ಅವಕಾಶ ಕಳ್ಕೊಂಡು ಇನ್ನೊಬ್ಬ ಕಾಯ್ತಾ ಇರ್ತಾನೆ. ಹೌದು, ಅದೆಲ್ಲ ಮಾಡೋ ತಪ್ಪದು. ಯಾರೋ ನಮ್ಮ ಭಾವನೆ ತಿಳಿಸಿದೀವಿ ರೀ, ನಮ್ಮ ಭಾವನೆ ತಿಳಿಸಿದೀವಿ, ಅದಕ್ಕೂ ಅದಕ್ಕೇನು ಸಂಬಂಧ? ಅಲ್ಲ ಅವ್ರು ಅದಕ್ಕೋಸ್ಕರ ಎದುರ್ಕೊಂಡು ಹೇಳ್ತಾ ಇಲ್ವೋ ಅಥವಾ ನಿಜವಾಗ್ಲೂ ಅವ್ರ ಮನಸ್ಸಲ್ಲೇ ಇಲ್ವೋ? ಓಕೆ ಸರ್, ಸರ್ ಏನೇ ಆಗಲಿ ಸರ್, ನಿಮ್ಮ ಮನಸ್ಸಿನ ಭಾವನೆ ವ್ಯಕ್ತಪಡಿಸೋದಕ್ಕೆ ಯಾವ ರೂಲ್ಸು ಬೇಕಾಗಿಲ್ಲ ಸರ್. ಹೌದು, ನಿಮ್ಮ ಭಾವನೆ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಭಾವನೆ ವ್ಯಕ್ತಪಡಿಸೋದು ನಮಗೂ ಹಕ್ಕಿದೆ, ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕು ನಮ್ಮನ್ನ ಪ್ರತಿಪಾದಿಸೋದಕ್ಕೆ ಹಕ್ಕಿದೆ ಅಂತ ಹೇಳಿದ್ವಿ ಅಷ್ಟೇ ಹೊರತು ಯಾರೋ ಅವಕಾಶ ಕೊಡ್ತಾರೆ, ಯಾವುದೋ ಅವಕಾಶ ನಿಲ್ಲಿಸ್ಬಿಡ್ತಾರೆ, ಯಾರೋ ಅವ್ರಿಗೆ ಬರೋ ಮಾತಾಡೋದು ಏನೋ ಹೋಗ್ಬಿಡುತ್ತೆ ಆಗ್ಲಿ ಬಿಡಿಸಿ ಏನು ಕಳ್ಕೊಳಕ್ಕಾಗುತ್ತೆ? ಭಗವಂತ ಜೀವನವನ್ನು ಕೊಟ್ಮೇಲೆ ಅವ್ರದೇ ಜೀವನ ನಡೀತಾ ಇರ್ತದೆ. ಯಾರು ಇರ್ಲಿ ಬಿಲಿ ಅದ್ರ ಪಾಡು ನಡೀತಾ ಇರ್ತದೆ. ಹಾಗೆ ಅವ್ರು ಯಾರೋ ಪ್ರೊಡ್ಯೂಸರ್ ನಮಗೆ, ಯಾರೋ ಡೈರೆಕ್ಟರ್ ನಮ್ಗೆ ಅವಕಾಶ ಕೊಟ್ಟರೆ ನಾವು ಸುಮ್ಮನೆ ಕೂತಿರ್ತೀವ? ಎಲ್ಲೋ ಒಂದ್ ಕಡೆ ನಡೀತಾ ಇರ್ತದೆ. ಭಗವಂತ ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತಾನೆ. ಪ್ರಾಮಾಣಿಕತೆ ಇರ್ಬೇಕಷ್ಟೇ. ನಾವು ಹೇಳೋ ವಿಷಯಗಳನ್ನ ಪ್ರಾಮಾಣಿಕತೆಯನ್ನು ಮಾತಾಡಿದ್ರೆ ದೇವ್ರ ನಿಜವಾಗ ಕಾಪಾಡ್ತಾನೆ. ಓಕೆ ಸರ್, ಒಳ್ಳೇದಾಗಲಿ. ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬಂದು ನಿಮ್ಮನ್ನು ಮಾತಾಡ್ಸಿದ್ವಿ ಅಷ್ಟೇ.